ಕಲಬುರಗಿಲಿ ಒನ್ ಆಫ್ ದ ಫೇಮಸ್ ಸ್ಪಾಟ್ ಸಿಟಿ ಒಳಗಡೆ ದಾಬಾ ಸ್ಟೈಲ್ ಫುಡ್ ನ ಕೊಟ್ಕೊಂಡ್ ಬರ್ತಾರೋ ಅಂತ ಮಹೇಶ್ ಹೋಟ್ಲಿಗೆ ಬಂದಿದ್ದೀನಿ. ಬಟ್ ನೋಡಕ್ ಮಾತ್ರ ಈ ಪುಳಿಯೋಗರೆ ಟೆಂಪ್ಲೇಟ್ ಇರುತ್ತೆ, ಬಟ್ ಪುಳಿಯೋಗರೆ ಫೀಲೇ ಬರಲ್ಲ. ಒಂದು ಒಳ್ಳೆ ಕೀಮಾ ತಿಂದಂಗೆ ಫೀಲ್ ಕೊಡುತ್ತೆ. ಬಟ್ ಆದ್ರೆ ನಾನ್ ವೆಜ್ ಅಲ್ಲ, ವೆಜ್. ಇದು ಎಗ್ ಐಟಮ್ ಏನು ಮಾಡಲ್ಲ, ಕಂಪ್ಲೀಟ್ ವೆಜ್. ಒಂದೂವರೆಗೆ ಹೆವಿ ಕ್ರೌಡ್ ಆಗುವಂತ ಒಂದು ಜಾಗ, ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಚೇರ್ ಸ್ವಲ್ಪ ಜಾಸ್ತಿ ಇದೆ. ಹಾಲು ಬಾತ್ ಬರುತ್ತೆ ಗೊತ್ತಾ, ಆ ಒಂದು ಕೈಂಡ್ ಅಲ್ಲಿರುವಂತ ಒಂದು ಮಸಾಲಾ ರೈಸ್, ಟೊಮೊಟೊ ಜೋರ ಹಾಕಿ ಹಾಲು ಅಂತೂ ಕ್ರೀಮಿ ಆಗಿದೆ. ಮೇಲಾಗಿ ತಡ್ಕೋ ಅಂತೂ ಅಲ್ಟಿಮೇಟ್ ಬೆಸ್ಟ್ ಒಗ್ಗರಣೆ. ನಾನು ಹೇಳಿದ್ದು 3 ಐಟಮ್, ಒಂದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ ತಂದಿದ್ದಾರೆ ಅನ್ಸುತ್ತೆ. ಎಲ್ಲರೂ ನಮಸ್ಕಾರ, ನಾನು ಸಂತು. ಇವತ್ತು ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ನಾನು ಇಲ್ಲಿದ್ದೀನಪ್ಪ ಅಂದ್ರೆ ಕಲಬುರಗಿಲಿ ಒನ್ ಆಫ್ ದ ಫೇಮಸ್ ಸ್ಪಾಟ್ ಸಿಟಿ ಒಳಗಡೆ ದಾಬಾ ಸ್ಟೈಲ್ ಫುಡ್ ನ ಕೊಟ್ಕೊಂಡ್ ಬರ್ತಾರೋ ಅಂತ ಮಹೇಶ್ ಹೋಟ್ಲಿಗೆ ಬಂದಿದ್ದೀನಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಆನಂದ್ ಹೋಟ್ಲು, SB ಟೆಂಪಲ್ ಅಂದ್ರೆ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಲ್ಲ ಆ ಒಂದು ರೋಡ್, ಒಂದು ಸಿಗ್ನಲ್ ಬರುತ್ತೆ. ಸಿಗ್ನಲ್ ಇಂದ ಒಳಗಡೆ ಮುತ್ತೂಟ್ ಫೈನಾನ್ಸ್ ಇದೆ, ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಬರುವಂತ ಮಹೇಶ್ ಹೋಟ್ಲ್ ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಜಾಗ ಶುರುವಾಗಿ ಬರೋಬ್ಬರಿ 21 ವರ್ಷ ಆಗಿದೆ. ಜಸ್ಟ್ 20 ರೂಪಾಯಿಗೆ ತಂದೂರಿ ರೊಟ್ಟಿ, ಬಟರ್ ನಾನ್, ಕುಲ್ಚಾ, ಅದ್ರ ಜೊತೆಗೆ ಕಾಜು ಮಸಾಲ, ದಾಲ್ ತಡ್ಕ, ಈ ತರ ಐಟಮ್ಗಳನ್ನ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ಸುಮಾರು ರೈಸು, ಈ ಮಸಾಲಾ ರೈಸು, ಜೀರಾ ರೈಸು, ಕರ್ಡ್ ರೈಸು, ಈ ತರ ಐಟಮ್ಗಳು ಸಿಗುವಂತ ಒಂದು ಜಾಗ, ಒಂದು ಸಂಧಿ ಜಾಗ, ಒಂದು ಚಿಕ್ಕ ಜಾಗ, ಕಾಂಪ್ಯಾಕ್ಟ್ ಆಗಿರುವಂತ ಜಾಗ. ಮಧ್ಯಾಹ್ನ ಟೈಮಲ್ಲಿ ಹೆವಿ ಜನ ಬರ್ತಾರೆ. ಮಧ್ಯಾಹ್ನ ಒಂದು 12:30 ಸಂಜೆವರೆಗೂ ರನ್ ಮಾಡ್ಕೊಂಡು, ಸಂಜೆ ಒಂದು 9:30 ಗಂಟೆವರೆಗೂ ರನ್ ಮಾಡ್ಕೊಂಡ್ ಬರ್ತಾರಂತ ಒಂದು ಜಾಗ. ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರ ಫುಡ್ಸ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬಿಸಿ ಊಟನ, ಮಧ್ಯಾಹ್ನ ಊಟನ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಸಿದ್ದು. ಮಹೇಶ್ ಹೋಟೆಲ್ ಯಾವಾಗ ಶುರುವಾಗಿದೆ ಸರ್? 2005 2005ರಲ್ಲಿ. 21 ವರ್ಷ ಆಯಿತು. ಏನು ಸರ್ ಸ್ಪೆಷಲ್? ಕಾಜು, ಪನ್ನೀರ್, ವೆಜಿಟೇಬಲ್. ಓಕೆ ದಾಲ್ ತಡಕ, ದಾಲ್ ಮೆಂತಿ, ಮೆಂತಿ ಮಸಾಲ, ಹಾಂ, ಬಟರ್ ಕುಲ್ಚಾ. ಓಕೆ. ಮೇನ್ ಕೋರ್ಸಲ್ಲಿ? ಮೇನ್ ಕೋರ್ಸ್ ಮಹೇಶ್ ಸ್ಪೆಷಲ್ ಅಂತಂದರೆ ಓಕೆ. ಕಾಜು, ಪನ್ನೀರ್, ವೆಜಿಟೇಬಲ್ ಮಿಕ್ಸ್. ಅದರ ಗ್ರೇವಿ ಸಿಗುತ್ತೆ ನಿಮಗೆ? ಹಾಂ, ಗ್ರೇವಿ. ರೋಟಿ ತಂದೂರಿ ರೊಟ್ಟಿ. ಹಾಂ, ತಂದೂರಿ ರೊಟ್ಟಿ, ಬಟರ್ ರೊಟ್ಟಿ, ಹಾಂ, ಬಟರ್ ಕುಲ್ಚಾ, ಹಾಂ, ಬಟರ್ ನಾನ್, ಓಕೆ. ತಂದೂರಿ ರೊಟ್ಟಿ ಎಷ್ಟು? ಒಂದು 20 ರುಪೀಸ್. 20 ರುಪೀಸ್. ಜಾಗಕ್ಕೆ ಬಂದು ಸೆಟ್ಲ್ ಆದ್ವಿ. ಒಂದು ಹಳೆ ಜಾಗ, ಶುರುವಾಗಿ 21 ವರ್ಷ ಆಗಿದೆ. ಸಂಧಿ ಒಳಗಡೆ ಬರುವಂತ ಒಂದು ಜಾಗ. ಯಾವ ಕಾಲೇಜ್ ಅಂತಲ್ಲ, SB ಕಾಲೇಜ್ ಸರ್ಕಲ್. ಲೆಫ್ಟ್ ತಗೊಂಡ್ರೆ ಮುತ್ತೂಟ್ ಫೈನಾನ್ಸ್ ಇದೆ, ಅದ್ರ ಒಳಗಡೆ ಕಾರ್ನರ್ ಬರುವಂತ ಒಂದು ಜಾಗ ಮಹೇಶ್ ಹೋಟೆಲ್. ಇಲ್ಲಿ ಸಿಕ್ಕಾಪಟ್ಟೆ ಈ ದಾಬಾ ಸ್ಟೈಲ್ ಫುಡ್ಸ್ ನ ಸಿಟಿ ಒಳಗಡೆ ಕೊಟ್ಕೊಂಡ್ ಬರ್ತಾರೆ. ಆರ್ಡರ್ ಮಾಡಬೇಕು. ಹಣ ಬನ್ನಿ, ಮೆನ್ಯೂನ ಕೈ ಕೊಟ್ರಾ? ಸುಮಾರಿದೆ. ಮಹೇಶ್ ಸ್ಪೆಷಲ್ ಬಾಜಿನ ಇದು? ಬಾಜಿ, ಪನ್ನೀರ್ ಬಟರ್ ಮಸಾಲ, ಪಾಲಕ್ ಪನ್ನೀರು, ಕಾಜು ಮಸಾಲ, ಪ್ಲೇನ್ ಮಸಾಲ, ಬೇಜಾನ್ ಐಟಮ್ ಇದೆ. ದಾಲ್ ತಡ್ಕ, ರೋಟಿಗೆ ತಂದೂರಿ ರೊಟ್ಟಿಗೆ ಚೆನ್ನಾಗಿರುತ್ತಾ? ಎಷ್ಟು ತಂದೂರಿ ರೊಟ್ಟಿ? ಒಂದು ತಂದೂರಿ 20 ರೂಪಾಯಿ. ಅದಕ್ಕೆ ದಾಲ್ ತಡ್ಕ ಕೊಡಿ. ಡಬಲ್ ರೋಸ್ಟ್ ರೊಟ್ಟಿ ಬರುತ್ತಲ್ಲ, ಇದು ಕಡಕ್ ರೊಟ್ಟಿ ಡಬಲ್ ರೋಸ್ಟ್ ಮಾಡ್ತೀರಾ? ಓಕೆ, ಡಬಲ್ ರೋಸ್ಟು. ಒಂದು ಕಾಜು ಮಸಾಲ. ರೈಸಲ್ಲಿ ಏನಿದೆ? ತಂದೂರಿ ರೊಟ್ಟಿ ತಗೊಂಡು. ಓ, ಜೀರಾ ರೈಸ್ ಇದೆ, ಮಸಾಲ ರೈಸ್ ಇದೆ, ಪಲಾವ್ ರೈಸ್ ಇದೆ, ವೆಜ್ ಫ್ರೈಡ್ ರೈಸ್ ಇದೆ. ಕಾಂತಿಲಾಲ್ ಅಂದರೆ ಓಕೆ, ಅದೇನು ಬೇಡ. ಓಕೆ, ನನಗೆ ಜಸ್ಟ್ ಯಾವ ರೈಸ್ ಹೇಳಿ ಮಗ? ಮಸಾಲ ರೈಸ್ ಹೇಳ್ಬಿಡ್ಲಾ? ಮಸಾಲ ರೈಸ್ ಕೊಟ್ಬಿಡಿ. ಅದು ಬಿಟ್ಟು ಏನಿದೆ? ಸೇಮಾ? ಓಕೆ, ತಗೊಬನ್ನಿ. ಐಟಮ್ ಎಲ್ಲ ಒಟ್ಟಿಗೆ ಬಂದುಬಿಡ್ಲಿ. ಐಟಮ್ ಆರ್ಡರ್ ಮಾಡಿದ್ದೀನಿ. ತಂದೂರಿ ರೊಟ್ಟಿ ಜಸ್ಟ್ 20 ರೂಪಾಯಿ ಸಿಗುವಂಥದ್ದು. ಡಬಲ್ ರೋಸ್ಟು ಕಡಕ್ ರೊಟ್ಟಿ ಕೂಡ ಸಿಗುತ್ತೆ, ಅದು ಕೂಡ ಹೇಳಿದ್ದೀನಿ. ಜೊತೆಗೆ ಒಂದೆರಡು ರೀತಿಯ ಗ್ರೇವಿ ಮತ್ತು ಮಸಾಲ ರೈಸ್. ತೊಗೊಬರಲಿ, ಐಟಮ್ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸಿಕ್ಕಾಪಟ್ಟೆ ಐಟಮು ತೊಗೊಂಡು. ನಾನು ಹೇಳಿದ್ದು 3 ಐಟಮ್, ಒಂದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ ತಂದಿದ್ದಾರೆ ಅನ್ಸುತ್ತೆ. ಏನಂತ ಹೇಳ್ಬಿಡ್ತೀರಾ? ಇಡಿ. ಕಡಕ್ ರೊಟ್ಟಿ, ಡಬಲ್ ರೋಸ್ಟು, ತಂದೂರಿ ರೊಟ್ಟಿ 20 ರೂಪಾಯಿ ಒಂದು ರೊಟ್ಟಿ. ಇದು ದಾಲ್ ತಡ್ಕ, ಇದು ದಾಲ್ ಸಾಂಬಾರ್, ಇದು ಪನ್ನೀರ್ ಕೀಮಾ. ಓಕೆ, ನಾನು ಹೇಳಿದ ಕಾಜು ಮಸಾಲ ಅಲ್ವಾ? ಇದು ನಿಮ್ಮ ಸ್ಪೆಷಲ್? ಓಕೆ. ಇದು ಪನ್ನೀರ್ ಕೀಮಾ. ಓಕೆ, ನಮ್ಮ ಐಟಮ್ ಎಲ್ಲ ಬಂದಿದೆ. ಬಿಸಿ ಇದೆ, ಘಮ ಅಂತೂ ಅಷ್ಟು ಸೈಕ್ ಆಗಿದೆ. ಫಸ್ಟ್ ಇಲ್ಲಿ ಜಸ್ಟ್ 20 ರೂಪಾಯಿ ಸಿಗುವಂಥ ಒಂದು ತಂದೂರಿ ರೋಟಿ ಗುರು, ಹೆವಿ ದೊಡ್ಡ ಸೈಜಲ್ಲಿ ದಾಬಾಗಳ ಕಡೆ ಕೊಡ್ತಾರೆ ಗೊತ್ತಾ ಹೈವೇಗಳಲ್ಲಿ, ಅದಕ್ಕಿಂತ ದೊಡ್ಡ ಸೈಜಲ್ಲಿ ಒಂದು ತಂದೂರಿ ರೋಟಿ
ಅದರಿಂದ ಈ ಕಡೆ ಬಂದರೆ ಒಂದು ಮಸಾಲಾ ರೈಸು. ಲಿಟ್ರಲಾಗಿ ನಿಮಗೆ ಇಲ್ಲಿ ಆಲೂ ಬಾತ್ ಬರುತ್ತೆ ಗೊತ್ತಾ, ಆ ಒಂದು ಕೈಂಡಲ್ಲಿರುವಂಥ ಒಂದು ಮಸಾಲಾ ರೈಸು, ಟೊಮೊಟೊ ಜೋರ ಹಾಕಿ ಒಂದು ಗ್ರೇವಿ ಜೊತೆ ಕೊಟ್ಟಿದ್ದಾರೆ. ಈ ಕಡೆ ಸ್ಯಾಲಡ್, ಎಲ್ರಿಗೂ ಫ್ರೀಯಾಗಿ ಕೊಡುವಂಥ ಒಂದು ಸ್ಯಾಲಡ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಉತ್ತರ ಕರ್ನಾಟಕ ಅಂದರೆ ಕಡಕ್ ರೊಟ್ಟಿಗೆ ಹೆವಿ ಫೇಮಸ್ಸು. ಅದಕ್ಕೆ ಕಡಕ್ ರೊಟ್ಟಿ ಡಬಲ್ ರೋಸ್ಟು, ಎರಡು ಸೈಡು ರೋಸ್ಟ್ ಮಾಡಿ ಕೊಟ್ಟಿರುವಂಥ ಒಂದು ಕಡಕ್ ರೊಟ್ಟಿ. ಇಲ್ಲಿ ಅದಕ್ಕೆ ಕಾಂಬಿನೇಷನಾಗಿ ರೋಟಿ ಮತ್ತು ತಂದೂರಿ ರೊಟ್ಟಿ ಮತ್ತು ಕಡಕ್ ರೊಟ್ಟಿ ಕಾಂಬಿನೇಷನಾಗಿ ದಾಲ್ ತಡ್ಕ. ಈ ಕಡೆ ಬಂದರೆ ಮಹೇಶ್ ಸ್ಪೆಷಲ್ ಕೀಮಾ ಅಂತೆ, ಪನ್ನೀರ್ ಕೀಮಾ ಅಂತ ಕೊಟ್ಟಿದ್ದಾರೆ. ಇದು ಇವರ ಸ್ಪೆಷಲ್ ಅಂತ ಹೇಳಿದರು. ಈ ಒಂದು ಐಟಮ್ ತೊಗೊಳ್ತೀನಿ. ಇದು ಮೋಸ್ಟ್ಲಿ ಕಾಂಪ್ಲಿಮೆಂಟ್ರಿಗೆ ಬರುವಂಥ ಐಟಮು. ಈ ಒಂದು ದಾಲ್ ಸಾಂಬಾರು ಅಂತಾರೆ ಗೊತ್ತಾ, ಸಿಕ್ಕಾಪಟ್ಟೆ ಆಯಿಲ್ ಹಾಕಿ ಮಾಡಿ ಕೊಟ್ಟಿರುವಂಥದ್ದು. ಸ್ಪೂನ್ ಇಲ್ವಾ ನಿಮಗೆ, ಆ ಆಯಿಲು ಮೇಲೆ ಫೀಲ್ ಆಗುತ್ತೆ. ಕಂಪ್ಲೀಟಾಗಿ ಆಯಿಲ್ ಇದೆ ನೋಡಿ, ಸಿಕ್ಕಾಪಟ್ಟೆ ಆಯಿಲ್ ಹಾಕಿ ಮಾಡಿ ಕೊಡುವಂಥ ಒಂದು ದಾಲ್ ಸಾಂಬಾರು. ಫಸ್ಟು ನಾವು ತಂದೂರಿ ರೋಟಿ, ಜಸ್ಟ್ 20 ರೂಪಾಯಿ ಕೊಡೋ ಒಂದು ತಂದೂರಿ ರೋಟಿ, ಸಾಫ್ಟ್ ಆಗಿದೆ, ಲೈಟಾಗಿ ಗರಿಗರಿಯಾಗಿದೆ, ಹಂಗೆ ಫೋಲ್ಡ್ ಮಾಡಿ ಸೈಡ್ಗೆ ಇಟ್ಕೊಂಡು ಇಲ್ಲಿ ದಾಲ್ ತಡ್ಕ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಒಗ್ಗರಣೆ ಹಾಕಿ ನೀಟಾಗಿ ಫ್ರೈ ಮಾಡಿರ್ತಾರೆ, ಮತ್ತೆ ಮೇಲೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಕೊಡುವಂಥದ್ದು. ನೀಟಾಗಿ ಮಿಕ್ಸ್ ಮಾಡಿ, ಆ ಮೆಣಸಿನ್ಕಾಯಿ ಎಲ್ಲ ಹೆವಿ ಕಾಣಿಸ್ತಾ ಇದೆ ನೋಡಿ, ಆಯಿಲು, ಮೆಣಸಿನ್ಕಾಯಿ, ಆ ಕರಿಬೇವಿನ ಸೊಪ್ಪು, ಆಹಾ ನೋಡೋಕ್ಕೆ ಅಷ್ಟು ಸಖತ್ತಾಗಿದೆ. ಫ್ರೆಂಡ್ ಸಜೆಷನು, ತುಂಬ ಚೆನ್ನಾಗಿರುತ್ತೆ ಮಗ ಟೇಸ್ಟ್ ಮಾಡುವಂಥ. ಹಂಗೆ ಸ್ವಲ್ಪ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ದಾಲ್ ತಡ್ಕ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಹಂಗೆ ಸ್ವಲ್ಪ ದಾಲ್ ತಡ್ಕೋ ಜೊತೆಗೆ ಟ್ರೈ ಮಾಡುವ ಒಂದು ಬೈಟ್. ದಾಲ್ ಅಂತೂ ಕ್ರೀಮಿ ಆಗಿದೆ, ಮೇಲಾಗಿ ತಡ್ಕೋ ಅಂತೂ ಅಲ್ಟಿಮೇಟು. ಬೆಸ್ಟ್ ಒಗ್ಗರಣೆ, ಲಿಟರಲಾಗಿ ನಿಮಗೆ ತುಪ್ಪದಲ್ಲಿ ಮಾಡಿರೋಂಥ ಒಗ್ಗರಣೆ ಫೀಲ್ ಸಿಗುತ್ತೆ. ಆ ಕರ್ಬೇವಿನ ಸೊಪ್ಪಲ್ಲಿ ಇರುತ್ತೆ ಗೊತ್ತಾ, ಅದರ ಒಂದು ಫ್ಲೇವರು ಹೆವಿ ಇದೆ. ಒಂದು ಬೆಸ್ಟ್ ತಡಕ. ತಂದೂರಿ ರೋಟಿಗಂತೂ ಒಳ್ಳೆ ಕಾಂಬಿನೇಷನು. ಆ ಬೇಳೆ ಅಂತೂ ನೀಟಾಗಿ ಬೆಂದೋಗಿರುತ್ತೆ, ಬಾಯಿಗಿಟ್ಟ ತಕ್ಷಣ ಸ್ಮ್ಯಾಶ್ ಆಗಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಮತ್ತು ಒಂದು ಮಸಾಲ ಜೊತೆಗೆ ಆ ಒಗ್ಗರಣೆ, ಆ ಒಂದು ಸ್ಪೈಸಿನೆಸ್ಸು ಎಲ್ಲನೂ ಕೂಡ ಆನ್ ದ ಪಾಯಿಂಟಲ್ಲಿದೆ. ಬೆಸ್ಟ್ ತಡಕ ಗುರು. ಅಲ್ಟಿಮೇಟು. ಒಂದೊಂದು ಕಡೆ ಇವನ್ ತಂದೂರಿ ರೊಟ್ಟಿ ಮಾಡಿಸಿ ತುಂಬ ಹೊತ್ತು ಆಗಿಬಿಟ್ರೆ ರಬ್ಬರ್ ಥರ ಆಗಿಬಿಡುತ್ತೆ. ಬಟ್ ಇಲ್ಲಿ ಮಾಡಿಸಿ ಒಂದು 15-20 ನಿಮಿಷ ಆಗಿರುತ್ತೆ. ನಾನು ಶೂಟ್ ಮಾಡಿ ಈಗ ಟೇಸ್ಟ್ ಮಾಡೋದು ಒಂದು 15-20 ನಿಮಿಷ ಆಗಿರುತ್ತೆ. ಆದರೂ ಕೂಡ ಒಂದು ಸಾಫ್ಟ್ನೆಸ್ ಹಂಗೆ ಇದೆ, ರಬ್ಬರ್ ಥರ ಆಗಿಲ್ಲ, ನೀಟಾಗಿ ಬಿಡಿಸ್ಕೊಂಡು ತಿನ್ಬೋದು. ನೆಕ್ಸ್ಟು ಪನ್ನೀರ್ ಕೀಮಾ, ಮಹೇಶ್ ಸ್ಪೆಷಲ್. ಈ ಒಂದು ಹೋಟ್ಲಿನ ಸ್ಪೆಷಲ್ ಪನ್ನೀರ್ ಕೀಮಾ ಅಂತ ಕೊಟ್ಟಿದ್ದಾರೆ. ಮೇಲೆಲ್ಲ ನೀಟಾಗಿ ಇದೆಲ್ಲ ತುರಿದು ಹಾಕಿದ್ದಾರೆ. ಪನ್ನೀರ್ ಜೊತೆಗೆ ಒಂದು ತಿಕ್ಕ ಗ್ರೇವಿಯಲ್ಲಿ ಒಂದು ಬೈಟ್ ಸಖತ್ತಾಗಿರುತ್ತೆ. ಕಾಜು ಎಲ್ಲ ಎಕ್ಸ್ಟ್ರಾ ಹಾಕಿದ್ದಾರೆ ಗುರು. ಆ ಪನ್ನೀರ್ ಫ್ಲೇವರು, ಕಾಜು ಫ್ಲೇವರು ಡಾಮಿನೇಟ್ ಮಾಡುತ್ತೆ. ಗ್ರೇವಿ ಅಂತೂ ತುಂಬ ಕ್ರೀಮಿಶ್ ಆಗಿ ತಿನ್ಬೇಕಾದ್ರೆ ಸಖತ್ತಾಗಿದೆ. ಒಂದು ಬೇಸ್ ಗ್ರೇವಿ ರೆಡಿ ಮಾಡ್ಕೊತಾರೆ, ಟೊಮೊಟೊ ಗ್ರೇವಿ. ಆ ಒಂದು ಗ್ರೇವಿನ ಎಲ್ಲರಿಗೂ ಮಾಡ್ಕೊಡೋದು. ಬಟ್ ಹಾಕುವಂಥ ಐಟಮ್ ಮೇಲೆ ಒಂದು ಗ್ರೇವಿ ಟೇಸ್ಟು ಚೇಂಜ್ ಆಗುತ್ತೆ. ಕಾಜು ಫ್ಲೇವರ್ ಅಂತೂ ಆನ್ ದ ಪಾಯಿಂಟು. ಆ ಪನ್ನೀರ್ನು ಫೀಲ್ ಮಾಡ್ತೀರಾ, ಒಂದೊಳ್ಳೆ ಕೀಮಾ ತಿಂದಂಗೆ ಫೀಲ್ ಕೊಡುತ್ತೆ. ಬಟ್ ಆದರೆ ನಾನ್ ವೆಜ್ ಅಲ್ಲ, ವೆಜ್. ಇಟ್ಸ್ ಟೈಮ್ ಫಾರ್ ಹ್ಯಾವಿಂಗ್ ಕಡಕ್ ರೊಟ್ಟಿ. ಇಲ್ಲಿನ ಸ್ಪೆಷಲ್ಲು, ನಾರ್ತ್ ಕರ್ನಾಟಕ ಸ್ಪೆಷಲ್ಲು. ಹಂಗೆ ಬ್ರೇಕ್ ಮಾಡಿ ಡಬಲ್ ರೋಸ್ಟ್ ಮಾಡಿರ್ತಾರೆ ಗುರು. ಟಚ್ ಮಾಡಿದ್ರೆ ಪಾಪಡ್ ಥರ ಕಟ್ ಆಗ್ತಾ ಇದೆ. ಲಿಟ್ರಲಾಗಿ ಒಂದು ಕರುಮ್ ಅಂತ ಇರುತ್ತಲ್ಲ, ಹಂಗೆ ತಿನ್ಬೇಕು ಅನ್ನೋ ಫೀಲ್ ಆಗುತ್ತೆ. ಹಂಗೆ ಇದು ಮಾಡಿಕೊಂಡು ಸ್ವಲ್ಪ ಇಲ್ಲಿರುವಂಥ ದಾಲ್ ತಡ್ಕಣ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ತೊಗೊಂಡು ಟೇಸ್ಟ್ ಮಾಡೋಣ, ಚೆನ್ನಾಗಿರುತ್ತೆ. ಪನ್ನೀರ್ಗಿಂತ ಮೇನಾಗಿ ದಾಲ್ ತಡ್ಕ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ದೋಸ್ತು ಅದೇ ಹೇಳ್ತಾಯಿದ್ರು. ಹಿಂಗೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಒಂದು ಬೈಟ್. ಆ ತಡ್ಕಂತೂ ಅಷ್ಟು ಕ್ರೀಮಿ ಗುರು. ದಾಲ್ ತಡ್ಕಂತೂ ಸೋ ಸ್ಟಾಪರು. ಆ ರೋಟಿ ಇಟ್ಕೊಂಡು ತಿಂದಾಗಂತೂ ಕರುಮ್ ಅಂತ ಆ ರೋಟಿದ ಒಂದು ಫ್ಲೇವರೇ ಗೊತ್ತಾಗಲ್ಲ. ಕಂಪ್ಲೀಟಾಗಿ ದಾಲ್ ತಡ್ಕ ಆನ್ ದ ಪಾಯಿಂಟಲ್ಲಿದೆ. ಸ್ಪೂನ್ ಥರ ಮಾಡಿಕೊಂಡು ಹೆವಿ ದಾಲ್ ತಡ್ಕ ತಗೊಂಡು ತಿಂದ್ರಂತೂ ಸೈಕಾಗಿರುತ್ತೆ. ನಿಮಗೆ ಪಾಪಡ್ ಥರ ಏನಾದ್ರು ತಿನ್ನಬೇಕು ಅಂತಂದರೆ ಈ ಒಂದು ಡಬಲ್ ರೋಸ್ಟು ಕಡಕ್ ರೊಟ್ಟಿನ ಟ್ರೈ ಮಾಡಿ. ಇಲ್ಲ ನನಗೆ ಸ್ವಲ್ಪ ಮೆತ್ತಗೆ ತಿನ್ನೋಕ್ಕೆ ಚೆನ್ನಾಗಿರಬೇಕು ಅಂದರೆ ತಂದೂರಿ ರೊಟ್ಟಿ ಇದೆ, ನಾನಿದೆ, ಕುಲ್ಚಾ ಇದೆ, ಏನು ಬೇಕಾದ್ರೆ ತೊಗೋಬೋದು. ನಾನೇ ನಿಮ್ಮ ಟ್ರೈ ಮಾಡೋಕ್ಕೆ ಹೇಳೋದು ಈ ಒಂದು ತಂದೂರಿ ರೊಟ್ಟಿ. ಜಸ್ಟ್ 20 ರೂಪಾಯಿ ಕಾಸ್ಟ್ ಅಷ್ಟೇ. ಸೂಪರ್ ತಿಂತಾನೆ ಇರಬೇಕು ಅನ್ಸುತ್ತೆ, ತಿಂತಾನೆ ಇರ್ತೀನಿ ನಾನು. ಲಾಸ್ಟ್ ಐಟಮು ಇಲ್ಲಿನ ಸ್ಪೆಷಲ್ ಮಸಾಲಾ ರೈಸ್. ನಾರ್ತ್ ಕರ್ನಾಟಕದಲ್ಲಿ ನೀವು ಎಲ್ಲೇ ಟ್ರೈ ಮಾಡಿ, ಎಲ್ಲೇ ಹೋದರೂ ಕೂಡ ಈ ಒಂದು ಐಟಮು ಕಾಮನ್ ಆಗಿ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಕೂಡ ಈ ಥರ ಧಾಬಾಗಳಲ್ಲಿ ಈ ಥರ ಐಟಮ್ ಹೆವಿ ಸಿಗುತ್ತೆ. ನೋಡೋಕೆ ನಿಮಗೆ ಲಿಟ್ರಲಾಗಿ ಚಿತ್ರಾನ್ನ, ಪುಳಿಯೋಗರೆ ಈ ಒಂದು ಮರ್ಜಲ್ಲಿರುತ್ತೆ. ನಿಮಗೆ ಲಿಟ್ರಲಾಗಿ ಕಣ್ಣು ಕಾಣಿಸೋದೆ ಪುಳಿಯೋಗರೆ ಅನ್ಸ್ಬಿಡುತ್ತೆ, ಆ ಥರ ಒಂದು ಇದರಲ್ಲಿರುತ್ತೆ. ಒಂದು ಬೈಟ್ ಮಾಡೋಣ. ಇಲ್ಲಿ ನನಗೆ ಆಲೂ ಬಾತು ಟೇಸ್ಟ್ ಮಾಡಿದ್ಮೇಲೆ ಆಲೂ ಬಾತ್ ಥರನೇ ಕಾಣಿಸ್ತಾ ಇದೆ. ಒಂದು ಬೈಟು. ಲಿಟ್ರಲ್ ನಿಮಗೆ ಒಂದು ವೆಜ್ ಫ್ರೈಡ್ ರೈಸ್ ತಿಂತಿದ್ರೆ ಒಂದು ಫೀಲ್ ಸಿಗುತ್ತೆ. ಬಟ್ ನೋಡೋಕೆ ಮಾತ್ರ ಈ ಪುಳಿಯೋಗರೆ ಟೆಂಪ್ಲೇಟ್ ಇರುತ್ತೆ, ಬಟ್ ಪುಳಿಯೋಗರೆ ಫೀಲೇ ಬರಲ್ಲ. ಒಂದು ಖಾರದ ಪುಡಿ ರೈಸ್ ತಿಂದರೆ ಹೆಂಗಿರುತ್ತೋ ಆ ಥರ ಇದೆ ಈ ಒಂದು ಟೆಂಪ್ಲೇಟಲ್ಲಿ. ನಾನು ಹಾವೇರಿಲಿ ಜೈಶಂಕರ್ ಧಾಬಾ ಮಾಡಿದ್ದೆ, ಸೇಮ್ ಐಟಮ್ಸು ಸೇಮ್ ಇದು, ಬಟ್ ಅಲ್ಲಿ ಎಗ್ಗಲ್ಲಿ ಮಾಡಿದ್ದೆ, ಎಗ್ ಮಹಾರಾಜ ಆ ಥರ ಐಟಮು. ಇಲ್ಲಿ ವೆಜ್ಜಲ್ಲಿ ದಾಲ್ ತಡ್ಕ,
ಇವರ ಸ್ಪೆಷಲ್ಲು ಪನ್ನೀರ್ ಕೀಮಾ ಅಂತ ಕೊಡ್ತಾರೆ, ಇದು ತುಂಬ ಚೆನ್ನಾಗಿರುತ್ತೆ. ಅಲ್ಲೋದ್ರೆ ಎಗ್ಗಲ್ಲಿ ಎಗ್ ಮಹಾರಾಜ್ ಅಂತ ಸಿಗುತ್ತೆ, ಅದನ್ನ ಟ್ರೈ ಮಾಡಿ. ಈ ಕಡೆ ಬಂದರೆ ವೆಜ್ಜಲ್ಲಿ ಟ್ರೈ ಮಾಡ್ತೀನಿ, ಈ ಒಂದು ಐಟಮ್ ಅಂತೂ ಪಕ್ಕ ಟ್ರೈ ಮಾಡಿ. ಮಸಾಲಾ ರೈಸ್ ಅಂತೂ ನಿಮಗೆ ಲಿಟ್ರಲ್ ಆಗಿ ಈ ಒಂದು ಖಾರದ ಪುಡಿ ರೈಸ್ ಅಂತ ಇರುತ್ತೆ, ಆ ಥರ ಒಂದು ಫೀಲ್ ಸಿಗುತ್ತೆ. ಬಟ್ ಚೆನ್ನಾಗಿದೆ, ಹೆವಿ ಅನ್ಸಲ್ಲ, ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಬಟ್ ಸ್ಪೈಸಿನೆಸ್ ಅಂತೂ ಆನ್ ದ ಪಾಯಿಂಟು. ಸೊ ಒಂದು ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಶುರುವಾಗಿ 21 ವರ್ಷ ಆಗಿದೆ. ಇದು ಬಂದು SB ಕಾಲೇಜ್ ಸರ್ಕಲ್ಲು, ಮುತ್ತೂಟ್ ಫೈನಾನ್ಸ್ ಇದೆ, ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಬರೋಂಥ ಒಂದು ಜಾಗ. ಒಂದು ಸಂಧಿ ಒಳಗಡೆ ಬರುತ್ತೆ. ನೀವು ಯಾರನ್ನೇ ಕೇಳಿ ಮಹೇಶ್ ಹೋಟೆಲ್ ಇಲ್ಲಿ ಅಂತ. ಇದೊಂದು ಪ್ಯೂರ್ ವೆಜ್ ಜಾಗ. ಒಂದು ದಾಬಾ ಸ್ಟೈಲಲ್ಲಿ ಫುಡ್ನ ಸರ್ವ್ ಮಾಡ್ಕೊಬರ್ತಾರೋ ಒಂದು ಜಾಗ. ಕಲಬುರ್ಗಿ ಬಂದರೆ ಅಥವಾ ಕಲಬುರ್ಗಿಲೇ ಇದ್ದರೆ ಒಂದು ದಾಬಾ ಸ್ಟೈಲಲ್ಲಿ ಸಿಟಿ ಒಳಗಡೆ ಫುಡ್ನ ಟ್ರೈ ಮಾಡಬೇಕಂದ್ರೆ ಈ ಒಂದು ಜಾಗನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ವರ್ತ್ ವಿಸಿಟ್ ಸ್ಪಾಟ್ ಆಗಿರುತ್ತೆ. ಬಂದರೆ ದಾಲ್ ತಡಕ ಮಿಸ್ ಮಾಡದೆ ಟ್ರೈ ಮಾಡಿ. ಓಕೆ, ನಾನು ಕೂಡ ಎಲ್ಲ ತಿಂದು ಹೊರಡುವಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಊರಲ್ಲಿ ಏನಾದರೂ ಫೇಮಸ್ ಫುಡ್ ಇದ್ದರೆ, ಫೇಮಸ್ ಐಟಮ್ ಇದ್ದರೆ ನನಗೆ ಕಮೆಂಟ್ನ ತಿಳಿಸಿ. ಆ ಜಾಗದ ಲೊಕೇಶನ್ ಇದ್ದರೆ ಅದನ್ನು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿ. ನಾನು ನಿಮ್ಮೂರಿಗೆ ಬಂದಾಗ ವಿಸಿಟ್ ಮಾಡ್ತೀನಿ. ಬಿಕಾಸ್ ಈ ವರ್ಷದ ನನ್ನ ಪ್ಲಾನಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ನೂ ಕವರ್ ಮಾಡಿ ಎಲ್ಲ ಊರಲ್ಲಿ ಫೇಮಸ್ ಆಗಿರುವಂಥ ಫುಡ್ಸ್ನ ಟ್ರೈ ಮಾಡಬೇಕು. ವಾರದಲ್ಲಿ 3 ವಿಡಿಯೋ ಅಂತೂ ಅಟ್ ಎ ಟೈಮ್ ಬಂದೇ ಬರುತ್ತೆ. ಪ್ರತಿಯೊಂದು ಡಿಸ್ಟಿಕ್ನಲ್ಲೂ ಮಿನಿಮಮ್ ಒಂದು 5 ರಿಂದ 10 ವಿಡಿಯೋ ಮಾಡ್ತೀನಿ. ಸೊ ನಿಮ್ಮ ಊರಲ್ಲಿ ಫೇಮಸ್ ಆಗಿರುವಂಥ ಫುಡ್ನ ನನಗೆ ಮರಿದೇ ಕಮೆಂಟ್ನ ತಿಳಿಸಿ. ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಯಾರಾದರೂ ಗೊತ್ತಿರೋರು ಲೋಕಲ್ ಐಟ್ಸ್ ಇದ್ದರೆ ಅವರು ಕೂಡ ಒಂದು ವಿಡಿಯೋ ಶೇರ್ ಮಾಡಿ. ಅವರು ಕೂಡ ನಮಗೆ ಸಜೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಬಂದಾಗ ಟ್ರೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಹೇಳ್ತೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.